ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆ ಕಾರ್ಯಕ್ರಮವಾದಂಥ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಕಾರರ ನಾಮಧೇಯಗಳನ್ನು ಪರಿಚಯ ಮಾಡಿಕೊಳ್ತಾ ಹಾಗೆ ವಚನಗಳನ್ನು ಅರ್ಥೈಸಿಕೊಳ್ತಾ ಅವುಗಳ ಸಾರವನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರತೆಯತ್ತ ನಾವೆಲ್ಲ ಸಾಗ್ತಾ ಇದ್ದೀವಿ ಅಂತ ಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ. ಬನ್ನಿ, ಈ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ. ಕಡೆಗೆ ಮಾಡದ ಭಕ್ತಿ ದೃಢವಿಲ್ಲದಾಳುತನ, ಮೃಡನೊಲಿಯ ಹೇಳಿದರೆ ಎಂತೊಲಿವನಯ್ಯ. ಮಾಡಲಾಗದು ಅಳಿಮನವ, ಮಾಡಿದಡೆ ಮನದೊಡೆಯ ಬಲ್ಲನೈಸೆ. ವಿರಳವಿಲ್ಲದ ಮಣಿಯ ಪೋಣಿಸೆಹೆನೆಂದಡೆ, ದುರುಳ ಚನ್ನ ಮಲ್ಲಿಕಾರ್ಜುನಯ್ಯನೆಂತೊಲಿವನಯ್ಯ. ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ. ಶ್ರದ್ಧೆ ಮೊದಲುಗೊಂಡು ಸಮರಸ ಕೊನೆಯಾಗಿ ಮಾಡದ ಲಿಂಗಭಕ್ತಿ ಮತ್ತು ಕಷ್ಟ ಕಾರ್ಪಣ್ಯಗಳಲ್ಲಿಯೂ ಗುರಿಯ ಸಾಧಿಸುವವರೆಗೆ ಮುನ್ನಡೆವೆನೆಂಬ ದೃಢತೆ ಇಲ್ಲದ ಸೇವಾಭಾವನೆ ಇಲ್ಲದಿದ್ದರೆ ಬರಿದೇ ಶಿವನೊಲಿಯಬೇಕೆಂದರೆ ಹೇಗೊಲಿವನು? ದೃಢನಿಷ್ಠೆಯಿಲ್ಲದ ಹೀನಮನದ ಭಕ್ತಿಯು ಮಾಡಲಾಗದು. ಒಂದು ವೇಳೆ ಮಾಡಿದರೂ ಮನದೊಡೆಯ ಮಹಾದೇವನು ಅದನ್ನು ಬಲ್ಲವನಾಗಿಲ್ಲವೇ? ದೃಢನಿಷ್ಠೆಯಿಲ್ಲದವರಿಗೆ ಸುಲಭವಾಗಿ ಸಿಗದ ಲಿಂಗಾಂಗ ಸಮರಸದ ಮಣಿಯನ್ನು ಪೋಣಿಸಿ ಬೆರೆವೆನೆಂದು ಭ್ರಮಿಸಿದರೆ ದುರುಳ ಉಪಾಧಿಕ ಭಕ್ತನೇ. ಅದರಿಂದ ಶಿವನೊಲಿ ಎಂದರೆ ಹೇಗೊಲಿವನು? ಒಲಿಯನು ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ. ಕಳನೇರಿ ಇಳಿವುದು ವೀರಂಗೆ ಮತವಲ್ಲ, ಶಿವಶರಣಂಗೆ ಹಿಮ್ಮೆಟ್ಟುವುದು ಪಥವಲ್ಲ. ಮನದೊಡೆಯ ಮನವಿ ನಿಂಬುಗೊಂಬನಯ್ಯ, ಏರಲಾಗದು ಶ್ರೀಪರ್ವತವ. ಏರಿ ಇಳಿದಡೆ ವ್ರತಕ್ಕೆ ಭಂಗ, ಕಳನೇರಿ ಕೈದು ಮರೆದಡೆ ಮಾರಾಂಕ ಚನ್ನ ಮಲ್ಲಿಕಾರ್ಜುನ ನಿಮ್ಮೈಗಾಣಲಿರಿವೆನು. ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ. ವೈರಿಗಳೊಂದಿಗೆ ಹೋರಾಡಲು ರಣಭೂಮಿಯಲ್ಲಿ ಧುಮುಕಿದ ಬಳಿಕ ಹಿಮ್ಮೆಟ್ಟುವುದು ವೀರನ ಗುರಿಯಲ್ಲ. ಅದರಂತೆ ಶಿವಪಥದಲ್ಲಿ ಎದುರಾಗುವ ಕಾಮಾದಿ ಅರಿಗಳೊಡನೆ ಹೋರಾಡುವಾಗ ಸೋತು ಹಿಮ್ಮೆಟ್ಟುವುದು ಶಿವಶರಣೆನಿಸುವ ವೀರ ಮಹೇಶ್ವರನಿಗೆ ಶಿವಪಥವಲ್ಲ. ಶಿವಪಥದಿಂದ ಹಿಮ್ಮೆಟ್ಟದಿದ್ದರೆ ಮನದೊಡೆಯನಾದ ಮಹಾದೇವನು ಮನದಲ್ಲಿಯೇ ಮನೆ ಮಾಡಿಕೊಂಡಿರುವನು. ದೃಢನಿಷ್ಠೆಯಿಲ್ಲದೆ ಆಧಾರ ಚಕ್ರವ ಮೆಟ್ಟಿ ನಡೆದು ಸಹಸ್ರಾರು ಚಕ್ರವೆಂಬ ಶ್ರೀ ಪರ್ವತವನೇರಲು ಸಾಧ್ಯವಿಲ್ಲ. ಒಂದು ವೇಳೆ ಸಹಸ್ರಾರು ಚಕ್ರಕ್ಕೇರಿದರೂ ಅಲ್ಲಿ ನಿಖಲಲಿಂಗದಲ್ಲಿ ಒಡವರೆಯದೆ ಮತ್ತೆಯೂ ಅಧೋಗತಿಗಿಳಿದರೆ ಶಿವಸಾಮರಸ್ಯವೆಂಬ ವ್ರತಕ್ಕೆ ಹಾನಿಯು. ಯುದ್ಧ ಭೂಮಿಯಲ್ಲಿ ಹೋಗಿ ಯುದ್ಧ ಮಾಡುವ ಸಾಧನವಾದ ಇಷ್ಟಲಿಂಗ ನಿಷ್ಠೆಯೆಂಬ ಖಡ್ಗವ ಮರೆತರೆ ಎದುರಾಳಿಯಾದ ಶಿವನ ಭಕ್ತನ ಅಂತರಂಗ ಬಹಿರಂಗವೆಂಬ ಎರಡೂ ಮೈಮಗ್ಗುಲನ್ನು ಕಷ್ಟವೆಂಬ ಗಾಣದಲ್ಲಿಕ್ಕಿ ಅರೆಯುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ನಿಷ್ಠೆಯುಳ್ಳ ಭಕ್ತ ನಟ್ಟಡವಿಯಲಿರ್ದಡೇನು, ಅದು ಪಟ್ಟಣವೆಂದೆನಿಸುವುದು. ನಿಷ್ಠೆ ಇಲ್ಲದ ಭಕ್ತ ಪಟ್ಟಣದಲ್ಲಿದ್ದರೂ ಅದು ನಟ್ಟಡವಿ ಕಾಣ ರಾಮನಾಥ. ಜೇಡರ ದಾಸಿಮಯ್ಯನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಇಷ್ಟಲಿಂಗದಲ್ಲಿ ನಿಷ್ಠೆಯುಳ್ಳ ಭಕ್ತನು ಘೋರಾರಣ್ಯದ ಮಧ್ಯದಲ್ಲಿದ್ದರೂ ಅದು ಆತನಿಗೆ ಪಟ್ಟಣದಂತೆ ನಿರ್ಭಯವಾಗಿರುವುದು. ಅದೇ ನಿಷ್ಠೆಯಿಲ್ಲದ ಭಕ್ತ ಪಟ್ಟಣದಲ್ಲಿದ್ದರೂ ಅದು ಅವನಿಗೆ ನಾನಾ ಥರದ ಬಾಧೆಗಳು ಬಾಧಿಸುವ ಕಾರಣ ಅದು ಘೋರಾರಣ್ಯವೆನಿಸುವುದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ನಮ್ಮ ಮುಂದಿನ ವಚನವನ್ನು ನೋಡೋಣ. ನಿಷ್ಠೆ ಎಂಬುವುದು ತನುವಿನ ಪ್ರಕೃತಿಯ ಕೆಡಿಸುವುದು. ನಿಷ್ಠೆ ಎಂಬುವುದು ಮನದ ಮಾಯವನಳಿವುದು. ನಿಷ್ಠೆ ಎಂಬುವುದು
ಜ್ಞಾನದ ಬಟ್ಟೆಯ ತೋರುವುದು. ನಿಷ್ಠೆ ಎಂಬುದು ಅಖಂಡೇಶ್ವರ ಲಿಂಗವನ್ನೊಲಿಸುವುದು. ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ. ಇಷ್ಟಲಿಂಗದಲ್ಲಿ ಹಾಗೂ ಸತ್ಯದಲ್ಲಿಟ್ಟ ನಿಷ್ಠೆಯು ತನುವಿನಲ್ಲಿ ಲಿಂಗಗುಣವ ನೆಲೆಗೊಳಿಸಿ ಅಂಗದ ಪ್ರಕೃತಿ ಗುಣಗಳನ್ನು ಅಳಿಸುವುದು. ಇಂತಿ ನಿಷ್ಠೆಯು ಮನದಲ್ಲಿ ಪ್ರಾಣಲಿಂಗವ ನೆಲೆಗೊಳಿಸಿ ಮನದ ಮರವೆಯ ಮಾಯವನಳಿಸುವುದು. ಇಂತಿ ನಿಷ್ಠೆಯು ಲಿಂಗಾಂಗ ಸಾಮರಸ್ಯದ ನಿಜ ಮಾರ್ಗವ ತೋರುವುದು. ಇಂತಿ ನಿಷ್ಠೆಯು ವಿಶ್ವವನೊಳಗೊಂಡ ಅಖಂಡ ಪರಿಪೂರ್ಣವಾದ ಪರಶಿವ ದೇವನೊಲಿಸುವುದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಶೈವರು ಕಟ್ಟಿದ ಗುಡಿಯ ಹೋಗಲೇಕೆ, ಶೈವರು ನೆಟ್ಟ ಲಿಂಗವ ಮುಟ್ಟಿ ಪೂಜಿಸಲೇಕೆ, ಅದಕ್ಕೆ ಉಪಾಸಿತವ ಮಾಡಲೇಕೆ, ನೆಟ್ಟಿದ ಕಲ್ಲಿಗೆ ನೀಡಿ ಕೆಡೆದರೆ ಕಟ್ಟಿದ ಕಲ್ಲಿನ ಕಷ್ಟವ ನೋಡಿರೆ, ಕಟ್ಟಿದ ಕಲ್ಲು ಕಳೆದಿಟ್ಟು ಬಿಟ್ಟು ನೆಟ್ಟಿದ್ದ ಕಲ್ಲಿಗೆ ನಮಿಸಿದಿರಾ, ಭ್ರಷ್ಟರಿರಾ, ತನ್ನ ಗುರು ಕೊಟ್ಟ ಇಷ್ಟಲಿಂಗ ಕೊಡಲರಿಯದೆಂದು ನೆಟ್ಟಿದ ಕಲ್ಲು ಕೊಟ್ಟಿತೆಂಬ ಕೊಟ್ಟಿಗಳ ಕೆಡೆ ನೋಡಿ ಹೊಟ್ಟೆ ಹುಣ್ಣಾಗುವಂತೆ ನಗುತ್ತಿರ್ದೆನಯ್ಯ. ಅದೇನು ಕಾರಣವೆಂದಡೆ, ಕಟ್ಟಿದ್ದುದು ಕಲ್ಲು ನೆಟ್ಟಿದ್ದುದು ಕಲ್ಲು. ಅದೇನು ಕಾರಣವೆಂದಡೆ, ಏಕಲಿಂಗ ನಿಷ್ಠಾಚಾರವಿಲ್ಲದ ಕಾರಣ ಪ್ರಾಣಲಿಂಗಿಗೆ ಈ ಪಾಷಾಣದ ಹಂಗುಂಟೆ. ಆತ್ಮನೊಳಗೆ ಹುಟ್ಟಿದ ಅನುಭಾವಲಿಂಗವ ಶ್ರೀಗುರು ತಂದು ಕರಸ್ಥಲದಲ್ಲಿ ಇಷ್ಟಲಿಂಗವಾಗಿ ಇರಿಸಿದನಾಗಿ ಇಷ್ಟಪ್ರಾಣ ಒಂದೇ ಎಂದು ಅರಿದು ಆರಾಧಿಸಿ ಸುಖಿಯಾಗಿದ್ದೆನು ಕಾಣ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ. ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಅಂಗದಲ್ಲಿ ಅರಿವಿನ ಕುರುಹೆನಿಸುವ ಇಷ್ಟಲಿಂಗ ಸಂಬಂಧಿಯಾಗಿ ಮತ್ತೆ ಶೈವರು ಕಟ್ಟಿದ ಗುಡಿ ದೇಗುಲದ ಸ್ಥಾವರಾರ್ಚನೆಗೆ ಹೋಗುವುದೇಕೆ? ಶೈವರು ಸ್ಥಾಪಿಸಿದ ಆ ಸ್ಥಾವರ ಲಿಂಗವನ್ನು ಇಷ್ಟಲಿಂಗ ಪೂಜಿಸುವ ಕೈಯಿಂದ ಮುಟ್ಟಿ ಪೂಜಿಸುವುದೇಕೆ? ಶೈವರು ಸ್ಥಾಪಿಸಿದ ಕಲ್ಲು ಲಿಂಗಕ್ಕೆ ಉದ್ದ ಸಾಷ್ಟಾಂಗವೆರಗಿದರೆ ತಾನು ಭಕ್ತಿರಹಿತವಾಗಿ ಕಟ್ಟಿದ ಕಲ್ಲು ಲಿಂಗದ ಗತಿಯು ಏನಾದೀತೆಂಬುದನ್ನರಿತು ನೋಡಿರಿ. ತಾನು ಕಟ್ಟಿದ ಕಲ್ಲನ್ನು ಕಳೆದಿಟ್ಟು ಲಜ್ಜೆ ನಾಚಿಕೆಯ ಬಿಟ್ಟು ನೆಟ್ಟ ಕಲ್ಲಿಗೆ ನಮಿಸಿರೋ ಆಚಾರ ಭ್ರಷ್ಟರೇ, ನಿಮ್ಮ ಮೂರ್ಖತನವೆಷ್ಟೆಂದರೆ ತನ್ನ ಗುರು ಕೊಟ್ಟ ಇಷ್ಟಲಿಂಗವ ಇಷ್ಟಾರ್ಥವ ಕೊಡೆಂದು ಭ್ರಮಿಸಿ ನೆಟ್ಟ ಸ್ಥಾವರ ಕಲ್ಲು ಕೊಟ್ಟಿತೆಂಬ ಬೊಟ್ಟಿಗಳನ್ನು ಕಡೆಗಣ್ಣಿಂದ ಕಂಡು ಇವರ ಮರುಳತನಕ್ಕೆ ಹೊಟ್ಟೆ ಹುಣ್ಣಾಗುವಂತೆ ನಾನು ನಗುತ್ತಲಿದ್ದೇನೆ. ಅದೇನು ಕಾರಣ ನಗುವೆನೆಂದರೆ, ತನ್ನ ಇಷ್ಟಲಿಂಗದಲ್ಲಿ ಏಕಲಿಂಗ ನಿಷ್ಠಾಚಾರ ಭಕ್ತಿಯಿಲ್ಲದ ಕಾರಣದಿಂದ. ಲಿಂಗವೇ ತನ್ನ ಪ್ರಾಣವೆಂದು ಅರಿದ ಪ್ರಾಣಲಿಂಗಿಗೆ ಈ ನಟ್ಟಕಲ್ಲಿನ ಹಂಗುಂಟೆ? ಶಿವತತ್ವಾಂಶಿಕವಾದ ಆತ್ಮಭಾವದೊಳಗಿಂದ ಹೊರಹೊಮ್ಮಿದ ಅನುಭಾವಲಿಂಗವೇ ಹಸ್ತಮಸ್ತಕ ಸಂಯೋಗದಿಂದ ಮಥನಿಸಿ ಮನ ನೇತ್ರಗಳ ಮೂಲಕ ತಂದು ಕರಸ್ಥಲದಲ್ಲಿ ಶ್ರೀಗುರುವು ನೆಲೆಗೊಳಿಸಿದನು. ಆದ ಕಾರಣ ಕರಸ್ಥಲದ ಇಷ್ಟಲಿಂಗ ಮನಸ್ಥಲದ ಪ್ರಾಣಲಿಂಗ ಒಂದೇ ಎಂದರಿದು ಅರ್ಚಿಸಿ ಅವಿರಳ ನಿತ್ಯ ನಿಜ ಸುಖಿಯಾದೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಕೈಯಲ್ಲಿ ಹಣ್ಣಿರಲು ಮರವನೇರಿ ಕೊಂಬೆಯ ಬಾಗಿಸಿ ಕಾಯ ಕೊಯ್ಯುವ ಅರೆ ಮರುಳನಂತೆ ಅನಾದಿ ಮೂಲದೊಡೆಯ ತನ್ನ ಕರಸ್ಥಲ ಮನಸ್ಥಲ ಭಾವಸ್ಥಲದಲ್ಲಿಪ್ಪುದ ತಾನರಿಯದೆ ಬೇರೆ ಲಿಂಗವುಂಟು ಬೇರೆ ಕ್ಷೇತ್ರವುಂಟು ಎಂದು ಹಲವು ಲಿಂಗಕ್ಕೆ ಹರಿದು ಹಂಬಲಿಸುವ ಈ ಸೂಳೆಗೆ ಹುಟ್ಟಿದವರಿಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪ್ರಸಾದವಿಲ್ಲ, ಮುಕ್ತಿ ಎಂಬುದು ಎಂದೆಂದಿಗೂ ಇಲ್ಲ ಕಾಣ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೇ. ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಮಧು ಮಧುರವಾದ ರಸಭರಿತ ಹಣ್ಣು
ತನ್ನ ಕೈಯಲ್ಲಿಯೇ ಇರುವಾಗ ಸವಿದು ಅದರ ರುಚಿಯನ್ನನುಭವಿಸದೆ ಮತ್ತೆ ಮರವನೇರಿ ಕೊಂಬೆಯ ಬಾಗಿಸಿ ಕಸುಕಾಯಿಯ ಕೊಯ್ದು ಕೊಯ್ದು ತಿಂಬಾಸೆಗೆ ಎಳಸುವವ ಅರೆಮರುಳ ಮಾನವ. ಅದರಂತೆ ಸಮಸ್ತ ಸೃಷ್ಟಿಯ ರಚನೆಗೆ ಮೂಲ ಕಾರಣವಾದ ಅನಾದಿ ನಿರಂಜನ ಲಿಂಗವು ಶ್ರೀಗುರುವಿನ ಕಾರುಣ್ಯದಿಂದ ತನ್ನ ಕರಸ್ಥಲದಲ್ಲಿ ಇಷ್ಟಲಿಂಗವಾಗಿ ಕಂಗೊಳಿಸುತ್ತಿದೆ. ಮನಸ್ಥಲದಲ್ಲಿ ಪ್ರಾಣಲಿಂಗವಾಗಿ ಮಿನುಗುತ್ತಿದೆ. ಭಾವದಲ್ಲಿ ಭಾವಲಿಂಗವಾಗಿ ಬೆಳಗುತ್ತಿದೆ ಎಂಬುದನ್ನು ಸ್ವಾನುಭಾವದಿಂದ ತಾನರಿಯದೆ ಮತ್ತೆ ಬೇರೆ ತನ್ನ ಬಿಟ್ಟು ಲಿಂಗ ಉಂಟು, ಬೇರೆ ತೀರ್ಥಕ್ಷೇತ್ರ ಉಂಟು ಎಂದು ಭ್ರಮಿಸಿ ಹಲವು ಲಿಂಗದ ದರ್ಶನಕ್ಕಾಗಿ ಮನವ ಹರಿದು ಹಂಬಲಿಸುವವರು ಸೂಳೆಯ ಮಕ್ಕಳಂತೆಯೇ ತನ್ನ ನಿಜ ತಂದೆಯ ಗುರುತನರಿಯರು. ಈ ಸೂಳೆಗೆ ಹುಟ್ಟಿದವರಿಗೆ ಬಸವಾದಿ ಪ್ರಮಥರ ನಿಜಾಚಾರದಲ್ಲಿ ಗುರುವಿಲ್ಲ, ಗುರುವಿಲ್ಲವಾಗಿ ಲಿಂಗವೂ ಇಲ್ಲ, ಲಿಂಗವಿಲ್ಲವಾಗಿ ಜಂಗಮವೂ ಇಲ್ಲ, ಜಂಗಮವಿಲ್ಲವಾಗಿ ಜಂಗಮದ ಜ್ಞಾನ ಪ್ರಸಾದವೂ ಇಲ್ಲ, ಪ್ರಸಾದವಿಲ್ಲವಾಗಿ ಭವದಿಂದ ಮುಕ್ತಿಯಂತೂ ಎಂದೆಂದಿಗೂ ಇಲ್ಲ ನೋಡಿರೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ನಮ್ಮ ಮುಂದಿನ ವಚನ: ಅಂಗದ ಮೇಲೆ ಲಿಂಗದೇವನಿರ್ದಂತೆ ಇತರ ಸ್ಥಾವರ ಲಿಂಗಕ್ಕೆ ಹೋಗಿ ದೇವರ ಕಂಡೆನೆಂದು ಅರಿವುತಿಪ್ಪ ಸಲೆ ಮನುಜರುಗಳಿಗೆ ಉಪದೇಶವ ಮಾಡುವ ಗುರುವಿಂಗೆ ಪುಣ್ಯದ ಬಟ್ಟೆಯ ಕೊಡ ಉರಿಲಿಂಗದೇವ. ಉರಿಲಿಂಗದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ತನ್ನಂಗದ ಮೇಲೆ ಗುರುಕಾರುಣ್ಯದಿಂದ ಅಂತರಂಗದಿಂದ ಅರಳಿ ನೆಲೆಗೊಂಡ ಇಷ್ಟಲಿಂಗ ದೇವನಿರುವಾಗಲೂ ಮತ್ತೆ ದೇಗುಲದೊಳಗಿರುವ ಸ್ಥಾವರ ಲಿಂಗಕ್ಕೆ ಹೋಗಿ ದೇವರನು ಕಂಡೆನೆಂದು ತಿಳಿಸುತ್ತಿರುವ ಮಾನವರಿಗೆ ದೀಕ್ಷಾ ಸಂಸ್ಕಾರ ಉಪದೇಶವ ಕೊಡುವ ಗುರುವಿಗೆ ಶಿವನು ಪುಣ್ಯದ ಪಥ ಕೊಡಲಾರನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ನಮ್ಮ ಮುಂದಿನ ವಚನ: ತನ್ನ ಲಿಂಗವ ಬಿಟ್ಟು ಅನ್ಯ ಲಿಂಗಕ್ಕೆ ಶರಣೆಂಬ ಕುನ್ನಿಗಳನೇನೆಂಬೆನಯ್ಯ ಕಲಿದೇವರ ದೇವ. ಮಡಿವಾಳ ಮಾಚಯ್ಯನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ತನ್ನಂಗದ ಮೇಲೆ ಧರಿಸಿದ ಇಷ್ಟಲಿಂಗವ ಬಿಟ್ಟು ತನ್ನಿಂದ ಅನ್ಯವಾದ ದೇಗುಲದ ಭಿನ್ನಲಿಂಗಕ್ಕೆ ಶರಣೆಂಬ ಶ್ವಾನ ಮರಿಗಳ ಮಂದಮತಿಗೆ ಏನೆನ್ನಬೇಕಯ್ಯ, ಅವರಿಗೆ ಏನೆನ್ನಲೂ ಶಬ್ದವಿಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಒಟ್ಟಿದ ಮಣ್ಣಿಗೂ ನೆಟ್ಟಿದ ಕಲ್ಲಿಗೂ ಕಟ್ಟಿದ ಲಿಂಗವಡಿಯಾಗಿ ಬೀಳುವ ಲೊಟ್ಟೆಗುಡುಹಿಗಳನೇನೆಂಬೆನಯ್ಯ ಕಲಿದೇವರ ದೇವ. ಮಡಿವಾಳ ಮಾಚಯ್ಯನವರ ಈ ವಚನದ ಅರ್ಥವನ್ನು ನೋಡೋಣ. ಗೆದ್ದಲು ಒಟ್ಟಿದ ಹುತ್ತದ ಮಣ್ಣಿಗೂ ಶೈವರು ನೆಟ್ಟಿದ ದೇಗುಲದೊಳಗಿನ ಕಲ್ಲಿಗೂ ಗುರು ಕಟ್ಟಿದ ಲಿಂಗವನ್ನು ಕೆಳಗೆ ಮಾಡಿ ಉದ್ದ ಬೀಳುವ ಖೊಟ್ಟೆ ಮಾನವರನ್ನೇನೆನ್ನಬೇಕೆಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ತುತ್ತಿನಾಸೆಗೆ ಲಿಂಗವ ಕೊಟ್ಟು ಹೋಗುವ ವ್ಯರ್ಥ ಮೂಳ ನಿನಗೆ ಗುರುವಾದನಲ್ಲದೆ ಸತ್ಯ ಸದಾಚಾರವ ಬಲ್ಲಡೆ ತತ್ವಜ್ಞಾನವ ಬೋಧಿಸಿ ಲಿಂಗಕ್ಕೂ ನಿನಗೂ ಸಂಬಂಧ ಮಾಡದಿಹ ಕತ್ತೆ ಗುರುವಿನ ಪಾದ ಹಿಡಿದಿಹೇಯಾಗಿ ಸ್ವಯಲಿಂಗವೇ ನಿನಗೆ ಕಿರಿದಾಯಿತ್ತು, ಕ್ಷೇತ್ರಲಿಂಗವೇ ನಿನಗೆ ಹಿರಿದಾಯಿತ್ತು. ಕಂಕಣಪತಿ ಲಿಂಗವ ಕಿರಿದು ಮಾಡಿ ಕೊಂಕಣಪತಿ ಲಿಂಗವ ಹಿರಿದು ಮಾಡುವೆ. ಮುಕ್ಕಣ್ಣ ಲಿಂಗವನು ನಮ್ಮ ಕೈಯಲ್ಲಿ ಕೊಡದಿರ್ದೊಡೆ ಈ ಹರಿಗೋಲ ಹೊರಲಾರದೆ ಭೋಂಕನೆ ಮುಳುಗುವ ಎಂದಾತ ಅಂಬಿಗರ ಚೌಡಯ್ಯನು. ಅಂಬಿಗರ ಚೌಡಯ್ಯನವರು ಬರೆದಿರುವಂತಹ ಈ ವಚನದ ಅರ್ಥವನ್ನು ನೋಡೋಣ. ತುತ್ತು ಅನ್ನದಾಸೆಗೆ ಶಿಷ್ಯನ ಮಾಡಿ ಲಿಂಗವ ಕೊಟ್ಟು ಹೋಗುವ ಬಾಳಿಗೆ ಗೊತ್ತು ಗುರಿ ಇಲ್ಲದ ವ್ಯರ್ಥ ಹೊತ್ತುಗಳೆಯುವ ತಿಳಿಗೇಡಿ ನಿನಗೆ ಗುರುವಾದನು. ಅಲ್ಲದೆ ಸತ್ಯ ಸದಾಚಾರವ ಬಲ್ಲವನಾಗಿ ಅಂಗ ಲಿಂಗದ ತತ್ವಜ್ಞಾನವ ಬೋಧಿಸಿ ಲಿಂಗಕ್ಕೂ ನಿನಗೂ ಅವಿನಾಭಾವ ಸಂಬಂಧವ ಮಾಡದಿರುವ ದಡ್ಡ ಗುರುವಿಗೆ
ಶರಣು ಹೋಗಿ ಉದ್ಧಾರ ಮಾಡೆಂದು ಪಾದ ಹಿಡಿದಿರುವಿ. ಆ ಕಾರಣದಿಂದ ಅಂಗದ ಮೇಲಿರುವ ನಿನ್ನರಿವಿನ ಕುರುಹೆನಿಸುವ ಇಷ್ಟಲಿಂಗವ ನಿನಗೆ ಕಿರಿದಾಯಿತ್ತು. ನಿನ್ನಿಂದ ಭಿನ್ನವಾದ ಕ್ಷೇತ್ರದ ದೇಗುಲದ ಸ್ಥಾವರ ಲಿಂಗವೇ ನಿನಗೆ ಹಿರಿದಾಯಿತ್ತು. ಶರಣಸತಿಯಾಗಿ ಲಿಂಗಪತಿಯೊಂದಿಗೆ ಏಕನಿಷ್ಠೆಯಿಂದಿರುವೆನೆಂಬ ಪ್ರತಿಜ್ಞೆಯ ಕಂಕಣ ಪತಿಯೆಂಬ ಇಷ್ಟಲಿಂಗವ ಕಿರಿದು ಮಾಡಿ ಶೈವ ದೇವಿಯಾದ ರೇಣುಕಾದೇವಿಯ ಪತಿಯೆನಿಸುವ ದೇಗುಲದ ಲಿಂಗವೇ ಹಿರಿದು ಮಾಡಿ ಹೋಗುವೆ. ಅರಿವು, ಆಚಾರ, ಅನುಭಾವವೆಂಬ ತ್ರಿವಿಧ ಕಣ್ಣುಳ್ಳ ಇಷ್ಟಲಿಂಗವನ್ನು ನಮ್ಮ ಕೈಯಲ್ಲಿ ತಿರುಗಿ ಕೊಡದಿದ್ದರೆ ಈ ಭವಸಾಗರ ದಾಟುವ ನಾವೆಯು ಚಲಿಸದೆ ಒಮ್ಮೆಲೇ ಮುಳುಗುವುದು ನೋಡೆಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಮರ್ತ್ಯಲೋಕದ ಮಾನವರು ದೇಗುಲದೊಳಗೊಂದು ದೇವರ ಮಾಡಿದಡೆ ಆನು ಬೆರಗಾದೆನಯ್ಯ. ನಿಚ್ಚಕ್ಕೆ ನಿಚ್ಚ ಅರ್ಚನೆ ಪೂಜೆಯನ್ನು ಮಾಡಿಸಿ ಭೋಗವ ಮಾಡುವರ ಕಂಡು ನಾನು ಬೆರಗಾದೆನು. ಗುಹೇಶ್ವರ, ನಿಮ್ಮ ಶರಣರು ಹಿಂದೆ ಲಿಂಗವನಿರಿಸಿ ಹೋದರು. ಅಲ್ಲಮ ಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಮರ್ತ್ಯಲೋಕದ ಮಂದಮತಿಯ ಮಾನವರು ದೇವಾಲಯ ಕಟ್ಟಿ ಅದರಲ್ಲೊಂದು ಕಲ್ಲು ಕಟ್ಟಿಗೆ, ಕಂಚು, ಹಿತ್ತಾಳೆ ಮುಂತಾದ ಧಾತುವಿನಿಂದ ದೇವರನ್ನು ಮಾಡಿಡುವುದನ್ನು ನೋಡಿ ನಾನು ಆಶ್ಚರ್ಯಚಕಿತನಾದೆನು. ಆ ದೇವತಾ ಮೂರ್ತಿಗೆ ಪ್ರತಿನಿತ್ಯ ಆಡಂಬರದ ಪೂಜೆಯ ಮಾಡಿಸಿ ಬಂದ ಮೃಷ್ಟಾನ್ನ ನೈವೇದ್ಯ ಕಾಣಿಕೆಯಿಂದ ಸುಖ ಭೋಗವ ಮಾಡುವ ಪುರೋಹಿತ ಶಾಹಿಗಳ ಕಂಡು ನಾನು ಆಶ್ಚರ್ಯಚಕಿತನಾದೆನು. ಹೃದಯ ಮಂದಿರದೊಳಗಿರುವ ಪರಶಿವನೇ, ನಿಮ್ಮನ್ನರಿದು ಅನುಭವಿಸಿದ ಬಸವಾದಿ ಶರಣರು ಲೋಕವರಿದು ಬದುಕಲೆಂದು ಇಷ್ಟಲಿಂಗವನ್ನಿತ್ತು ಹೋದುದನ್ನು ಈ ಮಂದಮತಿ ಮಾನವರು ಅರಿಯರಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲ ಮೇಲೆ ಕೆಡೆದರೆ ದೇವರೆತ್ತ ಹೋದರೋ. ಲಿಂಗ ಪ್ರತಿಷ್ಠೆಯ ಮಾಡಿದವಂಗೆ ನಾಯಕ ನರಕ ಗುಹೇಶ್ವರ. ಅಲ್ಲಮ ಪ್ರಭುದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಈ ಮರ್ತ್ಯದ ಮಾನವರು ಕಲ್ಲಿನಿಂದ ದೇಗುಲವ ಮಾಡಿ ಅದರಲ್ಲಿ ಕಲ್ಲೇ ಕಟೆದು ದೇವರ ಮಾಡಿ ಸ್ಥಾಪಿಸುವರು. ಒಂದಾನೊಂದು ಕಾಲದಲ್ಲಿ ದೇಗುಲದ ಕಲ್ಲು ದೇವರ ಮೇಲೆ ಕುಸಿದು ಬಿದ್ದರೆ ಆ ದೇವರೆತ್ತ ಹೋದನು. ಆದ ಕಾರಣ ಇದನರಿಯದೆ ಅಂಧಶ್ರದ್ಧೆಯಿಂದ ದೇವಾಲಯವ ಕಟ್ಟಿ ಅದರಲ್ಲಿ ಸ್ಥಾವರ ಲಿಂಗ ಪ್ರತಿಷ್ಠೆಯ ಮಾಡುವವರಿಗೆ ಹಿರಿಯ ನರಕ ತಪ್ಪದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಊಡುವ ಉಣ್ಣಿಸುವ ಗಂಡನಿದ್ದಂತೆ ಜೋಡೆ ಮಿಂಡಂಗೆ ಕಣ್ಣ ಚೆಲ್ಲುವಳ ಕೇಡಿಂಗೆ ಬೆರಗಾದೆ ನಾನು. ಕೂಡಲ ಸಂಗಮ ದೇವನು ಸಿಂಗಾರದ ಮೂಗ ಬಣ್ಣಿಸಿ ಹಲುದೋರೆ ಕೊಯ್ವ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ರಸನೆಗೆ ಬೇಕಾದ ಷಡ್ರಸಾನ್ನ ಪದಾರ್ಥವನ್ನು ಉಣ್ಣಿಸುವ ತಿನ್ನಿಸುವ ಗಂಡ ತನಗಿದ್ದರೂ ಜಾರಮಿಂಡನ ಕಂಡು ಕೂಟಕ್ಕೆ ಕಣ್ಣ ಹಾಯಿಸುವ ಜಾರ ಸ್ತ್ರೀಯು ಕೆಟ್ಟ ಕೇಡಿಗೆ ನಾನು ಆಶ್ಚರ್ಯಚಕಿತನಾದೆನು. ಅದರಂತೆ ಅಂಗದ ಮೇಲೆ ಇಷ್ಟಾರ್ಥವನೀವ ಇಷ್ಟಲಿಂಗಪತಿ ಇರುವಾಗ ಅನ್ಯ ಭಿನ್ನ ದೇವತೆಗಳಿಗೆ ಅಡ್ಡಬಿದ್ದು ಅಂಗವನರ್ಪಿಸುವ ಉಪಾಧಿ ಭಕ್ತನ ಕೇಡಿಗೆ ಕಡೆಯಲ್ಲ. ಇಂಥವರನ್ನು ಕಂಡು ಮಹಾಲಿಂಗದೇವನು ಆ ಪರಶಿವನು ನಿರಾಕಾರ ಶಿವನು ಮುಖಕ್ಕೆ ಅಂದ ಚಂದವಾಗಿರುವ ಮೂಗನು ಬಣ್ಣಿಸುತ್ತಲೇ ಹಲ್ಲು ತೋರುವಂತೆ ಕೊಯ್ವನೆಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆರಗಿದಡೆ ಕಿವಿಮೂಗ ಕೊಯ್ವನು. ಹಲವು ದೈವದ ಎಂಜಲ ತಿಂಬವರೇನೆಂಬೆ ಕೂಡಲ ಸಂಗಮದೇವ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ.
ವಿಶ್ವದ ಆಗು ಹೋಗಿಗೆ ಕಾರಣವಾದ ದೇವನು ಒಬ್ಬನೇ ಆಗಿದ್ದಾನೆ. ಆದರೂ ಅವನ ನಾಮ ಮಾತ್ರ ಅನಂತವಾಗಿದೆ. ಅಂತಹ ದೇವನು ಕರಸ್ಥಲದಲ್ಲಿ ಕಂಗೊಳಿಸುತ್ತಿರುವಾಗ ಮತ್ತೆ ಅನ್ಯ ಭಿನ್ನವಾದ ಕಿರುಕುಳ ದೇವತೆಗಳಿಗೆ ನೀನೇ ಗತಿಯೆಂದು ಶರಣಾದರೆ ಆ ದೇವನು ಕಿವಿ ಮೂಗು ಕೊಯ್ದು ಶಿಕ್ಷಿಸುವನು. ಅಂಗದ ಮೇಲೆ ಇಷ್ಟಲಿಂಗವ ಧರಿಸಿ ಮತ್ತೆ ಹಲವು ಕ್ಷುದ್ರ ದೇವತೆಗಳ ಎಂಜಲನ್ನು ಪ್ರಸಾದವೆಂದು ತಿನ್ನುವ ಬುದ್ಧಿಹೀನರನ್ನೇನೆನ್ನಬೇಕಪ್ಪ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ನಿಜ ಗಂಡನ ಸಂಗವನ್ನೊಲ್ಲದೆ ಬೊಜಗನ ಸಂಗ ಮಾಡುವ ಬೋಸರಿ ತೊತ್ತಿಗೆಲ್ಲಿಯದೋ ನಿಜ ಮುತ್ತೈದೆತನ. ತ್ರಿಜಗವಂದಿತ ಲಿಂಗವ ಕರಕಮಲದಲ್ಲಿ ಹಿಡಿದುಕೊಂಡಿದ್ದ ಬಳಿಕ ಅಲ್ಲಿ ನಂಬಿ ಪೂಜಿಸಿ ಮುಕ್ತಿಯ ಪಡೆಯಲರಿಯದೆ ಲೋಕದ ಗಜಿಬಿಜಿ ದೈವಂಗಳಿಗೆರಗುವ ಕುನ್ನಿ ಮಾನವರ ಕಂಡರೆ ಯಮನು ಜಿಗಿದೆಳೆದೊಯ್ದು ಕೊಲ್ಲದಿಪ್ಪನೇ, ಹಾಗೆ ಸಾಯಲೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನವರು ಬರೆದಿರುವಂತಹ ಈ ವಚನದ ಅರ್ಥವನ್ನು ನೋಡೋಣ. ತನ್ನ ಕೊರಳಿಗೆ ತಾಳಿಯ ಮಾಂಗಲ್ಯ ಕಟ್ಟಿದ ನಿಜಗಂಡನ ಸಂಗವನು ಒಲ್ಲದೆ ಕಾಮುಕನ ಸಂಗವ ಮಾಡುವ ಕಾಮುಕಿಗೆಲ್ಲಿಯದೋ ಪತಿವ್ರತ ಸ್ತ್ರೀಯಂಥ ನಿಜ ಮುತ್ತೈದೆತನ. ಈ ತೆರನಾದ ಉಪಮೆಯಂತೆ ಸ್ವರ್ಗ, ಮರ್ತ್ಯ, ಪಾತಾಳವೆಂಬ 3 ಲೋಕಕ್ಕೆಯೂ ವಂದ್ಯನಾದ ಮಹಾಘನಲಿಂಗವನು ತನ್ನ ಕರಕಮಲದಲ್ಲಿ ಹಿಡಿದುಕೊಂಡಿದ್ದ ಬಳಿಕ ಆ ಇಷ್ಟಲಿಂಗದಲ್ಲಿಯೇ ನಿಷ್ಠೆಯಿಟ್ಟು ಪೂಜಿಸಿ ಭವ ಬಾಧೆಯಿಂದ ಮುಕ್ತಿಯನ್ನು ಪಡೆಯಲು ತಿಳಿದುಕೊಳ್ಳದೆ ಲೋಕದಲ್ಲಿನ ಕಿರುಕುಳ ದೇವತೆಗಳಿಗೆ ವಂದಿಸುವ ನಾಯಿಮರಿಯಂತಹ ಹೇಯ ಬುದ್ಧಿಯ ಮಾನವರನ್ನು ಕಂಡರೆ ಅಪರಾಧಿಗಳನ್ನು ಶಿಕ್ಷಿಸುವ ಯಮನು ಜಿಗಿದೆದ್ದು ಬಂದು ಕೊಲ್ಲುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ನಮ್ಮ ಮುಂದಿನ ವಚನ. ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರೋ, ನಂಬಬಲ್ಲ ಭಕ್ತಂಗೆ ದೇವನೊಬ್ಬ ಕಾಣಿರೋ. ಬೇಡ ಬೇಡ ಅನ್ಯ ದೈವ ಸಂಗ ಹೊಲ್ಲ, ಬೇಡ ಬೇಡ ಪರದೈವ ಸಂಗ ಹೊಲ್ಲ. ಬೇಡ ಬೇಡ ಅನ್ಯ ದೈವವೆಂಬುದು ಹಾದರ ಕಾಣಿರೋ, ಕೂಡಲ ಸಂಗಮ ದೇವ ಕಂಡರೆ ಮೂಗ ಕೊಯ್ವ ಕಾಣಿರೋ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಪತಿವ್ರತ ಧರ್ಮವನ್ನು ನಂಬಿದ ಸತಿಯಳಿಗೆ ಪತಿಯೊಬ್ಬನೇ ಇರುವನು. ಅದರಂತೆ ಏಕಲಿಂಗ ನಿಷ್ಠಾಪರನಾದ ಭಕ್ತನಿಗೆ ದೇವರೂ ಒಬ್ಬನೇ ಇರುವನು. ಆದ ಕಾರಣ ನಿಜವನರಿಯಬೇಕಾದರೆ ತನ್ನಿಷ್ಟಲಿಂಗ ಬಿಟ್ಟು ಅನ್ಯ ದೇವತೆಯ ಸಂಗ ಬೇಡವೇ ಬೇಡ. ಅದು ಶಿವಭಕ್ತಿಗೆ ತಕ್ಕದಲ್ಲ. ಏಕೆಂದರೆ ತನ್ನಿಷ್ಟಲಿಂಗ ಬಿಟ್ಟು ಅನ್ಯ ದೇವತೆಯನ್ನಪ್ಪುವುದು ಹಾದರವೆನಿಸುವುದು. ಆದ್ದರಿಂದ ಇಂತಹ ಅಪರಾಧವು ಇಷ್ಟಲಿಂಗ ಭಕ್ತರಲ್ಲಿ ಕಂಡರೆ ಶಿವನು ಸಮರಸಕ್ಕೆ ಸುಮಾರ್ಗವೆನಿಸುವ ಸದಾಚಾರವೆಂಬ ಅಲಂಕಾರದ ಮೂಗನೇ ಛೇದಿಸುವನು ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಬೆಟ್ಟದ ಲಿಂಗವ ಹಿರಿದು ಮಾಡಿ ತನ್ನ ಇಷ್ಟಲಿಂಗವ ಕಿರಿದು ಮಾಡುವ ಮೂಳ ಹೊಲೆಯರೀರ. ಅಣುರೇಣು ತೃಣಕಾಷ್ಠ ಮೊದಲಾದ ಬ್ರಹ್ಮಾಂಡ ಪರಿಪೂರ್ಣವಾದ ಮಹಾಲಿಂಗವೇ ಅಂಗಕ್ಕೆ ಗುರುವು ತಂದು ಸಂಬಂಧಿಸಿ ಸರ್ವ ಸಂಕುಲವ ತೋರಿದ ಬಳಿಕ ಇಂತಪ್ಪ ಮೋಕ್ಷಕ್ಕೆ ಕಾರಣವಾದ ಲಿಂಗವನ್ನು ಅಡಿಮಾಡಿ ನಟ್ಟ ಕಲ್ಲಿಂಗೆ ಅಡ್ಡ ಬೀಳುವ ಹೊಲೆಯರಿಗೆ ಲಿಂಗ ಕಟ್ಟುವುದು ಕಿರಿದು. ಗೊಡ್ಡೆಮ್ಮೆಗೆ ಲಿಂಗವದು ಕರಲೇಸು. ಇಂಥ ಭ್ರಷ್ಟರನ್ನು ಕತ್ತೆಯನೇರಿಸಿ ಕೆರಹಿ ನಟ್ಟೆಯಲೆ ಹೊಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯನೆಂಬ ನಿಜ ಶರಣನು. ಅಂಬಿಗರ ಚೌಡಯ್ಯನವರು ಬರೆದಿರುವಂತಹ ಈ ವಚನದ ಅರ್ಥವನ್ನು ನೋಡೋಣ. ಶ್ರೀಶೈಲಾದಿ ಬೆಟ್ಟದ ಸ್ಥಾವರ ಲಿಂಗವನ್ನು ಶ್ರೇಷ್ಠವೆಂದು ಮಾಡಿ ತನ್ನ ಅಂಗದ ಮೇಲೆ ಧರಿಸಿದ ಇಷ್ಟಲಿಂಗವನ್ನು ಕನಿಷ್ಠವೆಂದು ಮಾಡುವ ಅಸಂಸ್ಕೃತರಾದ ಹೊಲೆ ಬುದ್ಧಿಯ ಮಾನವರೇ ಕೇಳಿ.
ಅಣುವಿನಲ್ಲಿ ಅಣುವಾಗಿ ಮಹತ್ತಿನಲ್ಲಿ ಮಹತ್ತಾಗಿ ಹುಲ್ಲು ಕಟ್ಟಿಗೆ ಮೊದಲಾದ ಸಕಲ ಬ್ರಹ್ಮಾಂಡದಲ್ಲಿ ಪರಿಪೂರ್ಣವಾಗಿರುವ ಮಹಾಲಿಂಗವೇ ಶ್ರೀ ಗುರುವು ಸಹಸ್ರಾರು ಚಕ್ರದಿಂದ ಮಥನಿಸಿ ತಂದು ಅಂಗಕ್ಕೆ ಸಂಬಂಧಿಸಿ ಸಕಲ ವಿಶ್ವವ ಅದರಲ್ಲಿ ಸಂಗಗೊಳಿಸಿ ಇಷ್ಟಲಿಂಗವಾಗಿ ತೋರಿದನು. ಅಂದ ಬಳಿಕ ಇಂತಹ ಮೋಕ್ಷಕ್ಕೆ ಮೂಲ ಕಾರಣವಾದ ಇಷ್ಟಲಿಂಗವನ್ನು ವ್ಯರ್ಥವ ಮಾಡಿ ದೇವಾಲಯದಲ್ಲಿ ನೆಟ್ಟ ಕಲ್ಲಿಗೆ ಸಾಷ್ಟಾಂಗವೆರಗುವ ಅಮಂಗಲ ಮಾನವರಿಗೆ ಲಿಂಗವ ಕಟ್ಟುವುದು ಕನಿಷ್ಠ. ಗೊಡ್ಡೆಮ್ಮೆಗೆ ಲಿಂಗವ ಕಟ್ಟುವುದು ಅದಕ್ಕಿಂತಲೂ ಶ್ರೇಷ್ಠ. ಇಂತಹ ಮಲಿನ ಮನಸ್ಸಿನ ತಿಳಿಗೇಡಿಗಳಿಗೆ ಶರಣ ಸಂತತಿಯಾದ ಶಿವಭಕ್ತರೆಂದು ನುಡಿವ ಅರಿವು ಆಚಾರ ಭ್ರಷ್ಟರನ್ನು ಕತ್ತೆಯ ಮೇಲೆ ಕೂರಿಸಿ ಪಾದರಕ್ಷೆಯಿಂದ ಹೊಡೆಯಬೇಕು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಆದಿ ಅನಾದಿ ಸುರಾಳ ನಿರಾಳ ಶೂನ್ಯ ನಿಶೂನ್ಯದಿಂದ ತತ್ತಲಾದ ಘನಮಹಾಲಿಂಗವೆಂಬ ಪರಬ್ರಹ್ಮವು ಗುರು ಕರುಣದಿಂದ ಬಹಿಷ್ಕರಿಸಿ ಕರಸ್ಥಲಕ್ಕೆ ಇಷ್ಟಲಿಂಗವಾಗಿ ಬರಲು ಆ ಲಿಂಗದಲ್ಲಿ ಕೃಷ್ಣ, ಭಾಗೀರಥಿ ಮೊದಲಾದ ಅನೇಕ ತೀರ್ಥಗಳು, ಕಾಶಿ, ರಾಮೇಶ್ವರ ಮೊದಲಾದ ಅನೇಕ ಕ್ಷೇತ್ರಗಳು, ಹಿಮಾಚಲ, ಶ್ರೀಶೈಲ ಪರ್ವತ ಮೊದಲಾದ ಅನೇಕ ಪುಣ್ಯ ಶೈಲങ്ങളുಂಟೆಂದು ತನ್ನ ಸ್ವಾನುಭಾವ ಮೂಲಜ್ಞಾನದಿಂದ ತಿಳಿದು ಸಕಲ ಸಂಶಯಂ ಬಿಟ್ಟು ನಿಶ್ಚಿಂತವಾಗಿ ಮನವ ಮಹಾಘನದಲ್ಲಿರಿಸಿ ಇರಬಲ್ಲಡೆ ಆತನೇ ಅನಾದಿ ಸದ್ವೀರ ಮಾಹೇಶ್ವರನ ಭಕ್ತನೂ ನೋಡ. ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ. ಕಾಡಸಿದ್ದೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಸೃಷ್ಟಿಯುಗಮದ ಮುನ್ನ ತನ್ನಲ್ಲಿ ತಾನಾಗಿರುವ ಮಹಾಲಿಂಗವೆಂಬ ಆದಿ, ನಾದಬಿಂದು ಕಳೆಗಳೆನಿಸುವ ಅನಾದಿ, ಏನೇನೂ ಇಲ್ಲದ ಸುರಾಳ ನಿರಾಳ ಶೂನ್ಯ ನಿಶೂನ್ಯದಿಂದ ಇನ್ನೂ ಮುಂಚಿತವಾದ ನಿತ್ಯ ನಿರಂಜನವಾದ ಮಹಾಘನಲಿಂಗವೆನಿಸುವ ಪರಬ್ರಹ್ಮ ವಸ್ತುವು, ಅಂಥ ಪರಬ್ರಹ್ಮ ವಸ್ತುವು ಗುರುಕರುಣೆಯಿಂದ ಶಿರಸ್ಥಲದಿಂದ ಹೊರಹೊಮ್ಮಿ ಕರಸ್ಥಲದಲ್ಲಿ ಇಷ್ಟಲಿಂಗವಾಗಿ ಬಂದು ಕಂಗೊಳಿಸುವುದು. ಆ ಲಿಂಗದಲ್ಲಿಯೇ ಕೃಷ್ಣ, ಭಾಗೀರಥಿ ಮೊದಲಾದ ತೀರ್ಥಗಳು ಮತ್ತು ಕಾಶಿ, ರಾಮೇಶ್ವರ ಮೊದಲಾದ ಅನೇಕ ಕ್ಷೇತ್ರಗಳು, ಹಿಮಾಚಲ, ಶ್ರೀಶೈಲ ಪರ್ವತ ಮೊದಲಾದ ಬೆಟ್ಟಗಳುಂಟೆಂದು ತನ್ನ ಸ್ವಾನುಭಾವ ಮೂಲ ಜ್ಞಾನದಿಂದರಿಯಬೇಕು. ಅರಿದು ತನ್ನಿಂದ ಭಿನ್ನವಾಗಿ ಅನ್ಯದೈವ ಉಂಟೆಂಬ ಸಕಲ ಸಂಶಯಗಳನ್ನು ಬಿಟ್ಟು ತನ್ನಿಷ್ಟಲಿಂಗದಲ್ಲಿ ನಿಷ್ಠೆಯಿಂದ ನಿಶ್ಚಿತವಾಗಿ ಚಲಿಸುವ ಮನವ ಮಹಾಘನಲಿಂಗದಲ್ಲಿ ಬೆರೆಸಿ ಬೇರಿಲ್ಲದಿರಬಲ್ಲವನೇ ಅನಾದಿ ಸದ್ವೀರ ಮಹೇಶ್ವರನ ಭಕ್ತನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ, ವಚನಕಾರರ ನಾಮಧೇಯಗಳನ್ನು ಪರಿಚಯಿಸಿಕೊಂಡಿದಿರಿ. ಹಾಗೆ ಕೇಳಿದಂಥ ವಚನಗಳ ಅರ್ಥದ ಸಾರವನ್ನು ಅರಿತು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರತೆಯತ್ತ ಸಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ತಾವು ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.